ಹಲೋ, ನಮಸ್ಕಾರ. ಸ್ವಾಗತ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಏನು ವಿಶೇಷ ಅಂದರೆ ಇವತ್ತಿನ ವಿಡಿಯೋಲಿ ಏನು ವಿಶೇಷ ಅಂದರೆ ಚಾಂಪಿಯನ್ಸ್ ಟ್ರೋಫಿ ಗೆದ್ದಾಗ್ಬಿಟ್ಟಿದೆ. ನಾನು ತುಂಬ ನಿಧಾನವಾಗಿ ವಿಡಿಯೋ ಮಾಡಾಕ್ತಾ ಇದ್ದೀನಿ, ಅದಕ್ಕೆ ಕ್ಷಮೆ ಇರಲಿ. ಬಟ್ ನೀವು ಇಬ್ಬರು ಯೋಚನೆ ಮಾಡ್ದಂಗೆ ಇಲ್ಲ ಅಂದ್ಕೊಂಡಂಗೆ ಇಂಡಿಯಾನ ಗೆದ್ದಿದೆ. ಸೊ ನನಗಂತೂ ಭಾಳ ಖುಷಿ ಇದೆ, ಎಲ್ರಿಗೂ ಖುಷಿ ಇದೆ. ಸೊ ಇಲ್ಲಿ ಅದು ಯೂಶಲಿ ನಿಮ್ಗೆಲ್ರಿಗೂ ಗೊತ್ತು, ಫೈನಲ್ ಪಂದ್ಯ ಎಲ್ಲರೂ ನೋಡಿರ್ತಾರೆ, ಎಲ್ಲರೂ ನೋಡಿದ್ದೀರಾ. ಎಲ್ಲರೂ ಅವ್ರವ್ರದ್ದೇ ಆದಂಥ ಒಂದಷ್ಟು ಇನ್ಸೈಟ್ಸ್ನ ಯೋಚನೆ ಮಾಡಿರ್ತಾರೆ ಹೆಂಗೆ ಏನು ಅಂತ. ನಾನು ಇಲ್ಲೊಂದಷ್ಟು 4 ಪಾಯಿಂಟ್ ಸಿಂಪಲ್ ಆದಂಥ ಒಂದು 4ರಿಂದ 5 ಪಾಯಿಂಟ್ಸ್ ನನಗೇನು ತುಂಬ ಅನಿಸಿದೆ, ಇಲ್ಲ ಇದರಿಂದ ಇದೊಂದು ರೂಟ್ ಕಾಸ್ ಅಂತ ಅನಿಸಿದೆ. ಸೊ ಈ ಮುಖೇನವಾಗಿ ಒಂದು ತಂಡ, ಯಾವುದೇ ತಂಡ ಆಗಿರಲಿ, ಅದರಲ್ಲೂ ನಮ್ಮ ಭಾರತ ತಂಡ ಗೆಲ್ಲೋದಕ್ಕೆ ಭಾಳ ಅನುಕೂಲವಾಗಿದೆ ಅಂತ ನಾನೇನು ಅಂದ್ಕೊಳ್ತೀನಿ. ಅದನ್ನು ನಾನು ನಿಮ್ಮ ಜೊತೆ ಹಂಚ್ಕೊಳ್ತಾ ಹೋಗ್ತೀನಿ. ಸೊ ಕ್ವಿಕ್ಕಾಗಿ ಫೈನಲ್ ಮ್ಯಾಚ್ದು ಏನು ಸ್ಕೋರ್ಸ್ ಇತ್ತು, ಎಷ್ಟೋ ಇತ್ತು ಅಂತ ಕ್ವಿಕ್ಕಾಗಿ ನೋಡ್ಕೊಂಬಂದ್ಬಿಡೋಣ. ಸೊ ನ್ಯೂಜಿಲೆಂಡ್ ಟಾಸ್ ಗೆದ್ದು ಅವರೇ ಬ್ಯಾಟಿಂಗ್ ಮಾಡ್ತಾರೆ. ಸೊ 251 ರನ್ಗೆ 7 ವಿಕೆಟ್ ಪಡ್ಕೊಂಡು 50 ಓವರಲ್ಲಿ 250 ರನ್ ಹೊಡಿತಾರೆ. ಸೊ ಅದರಲ್ಲಿ ಮೇಯ್ನ್ ಆಗಿ ಡ್ಯಾರಿನ್ ಮಿಚೆಲ್ಲು ಮತ್ತು ಬ್ರೇಸ್ವೆಲ್ ಅವರೊಂದು 63 ರನ್ನು, ಇವರೊಂದು 53 ರನ್ ಸೇರಿಸಿ ಟೋಟಲ್ ಓವರಾಲ್ ಒಂದು 251 ರನ್ನ ಬಾರಿಸ್ತಾರೆ. ಸೊ ತದನಂತರ ಬ್ಯಾಟಿಂಗ್ ಬಂದಂತೆ ನೀವು ಆ್ಯಸ್ ಯೂಶಲಿ ನಿಮಗೆ ಗೊತ್ತಿರೋ ಹಾಗೆ ರೋಹಿತ್ ಶರ್ಮಾ ಹೊಡಿಬಡಿ ಆಟ ಆಡಿ ಅವರು ಪ್ರೆಷರ್ನ ಸಕ್ ಮಾಡಿ ಆಡ್ತಾ ಇರ್ತಾರೆ. ಒಂದು ಒಳ್ಳೆ ಇನ್ನಿಂಗ್ಸ್ ಆಡ್ತಾ ಇರ್ತಾರೆ, ಎಲ್ಲ ಸೆಂಚುರಿ ಬರೋಂಥ ಸಾಧ್ಯತೆ ಕೂಡ ಇರುತ್ತೆ. ಸೊ ಬಟ್ ಔಟ್ ಆಗಿಬಿಡ್ತಾರೆ 76 ರನ್ಗೆ. ಅದಾದಮೇಲೆ ಶ್ರೇಯಸ್ ಅಯ್ಯರ್ ಅವರು 48 ರನ್ ಹೊಡಿತಾರೆ. 48 ರನ್ ಹೊಡೆದು ರಾಹುಲ್ ಅವರು ಉಳ್ಕೊಂಡು ಲಾಸ್ಟಲ್ಲಿ ರಾಹುಲ್ ಅವರು ಒಂದು 30 ರನ್ಸ್ ಹೊಡೆದಾಗ 49th ಓವರಲ್ಲಿ ಕರೆಕ್ಟಾಗಿ 251 ರನ್ನ ಚೇಸ್ ಮಾಡ್ತೀವಿ ನಾವು. ರಾಹುಲ್ ಅವರು ಲಾಸ್ಟಲ್ಲಿ 6 ಹೊಡೆದು ನಮ್ಮ ಇನ್ನಿಂಗ್ಸ್ನ ಮುಗಿಸ್ತಾರೆ. ಸೊ ಇದು ಓವರ್ ಆಲ್ ಕ್ವಿಕ್ಕಾಗಿ ಇದು ಮ್ಯಾಚ್ನ ಒಂದು ಇದಾಗಿತ್ತು. ಮ್ಯಾಚಲ್ಲಿ ಏನು ಅಂತ ಒಂದು ಡೀಪಾಗಿ ಇಂಟೆನ್ಸ್ ಆಗಿ ಏನಿರಲಿಲ್ಲ. ಇನ್ನೊಂದು 30ರಿಂದ 40 ರನ್ ಹೊಡೆದಿದ್ರೆ ಮೋಸ್ಟ್ ಪ್ರಾಬಬ್ಲಿ ನ್ಯೂಜಿಲೆಂಡ್ ಅವರು ಇನ್ನೊಂದು 30 to 40 ರನ್ಸ್ ಹೊಡೆದಿದ್ರೆ ಸೊ ಇಂಡಿಯಾಗೆ ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ಅರೌಂಡ್ 300 ಇದ್ದಿದ್ರೆ ಸ್ಕೋರು ಭಾಳ ಕಷ್ಟ ಆಗಿಬಿಡ್ತಾಯಿತ್ತು ಇಂಡಿಯಾಗೆ ಚೇಸ್ ಮಾಡೋಕ್ಕೆ. ಬಿಕಾಸ್ ಕಂಡೀಷನ್ ನಿಮ್ಗೆಲ್ಲರಿಗೂ ಗೊತ್ತಿದ್ದಂಗೆ ಕಂಡೀಷನ್ಸ್ ಆ ಥರ ಇತ್ತು. ಬಟ್ ಇಂಡಿಯಾಗೆ ಇದು 250 ಆಗಿರೋದ್ರಿಂದ ಪ್ರಿಸೈಸ್ ಆಗಿ ಆರಾಮಾಗಿ ಕೂಲ್ ಆ್ಯಂಡ್ ಕಾಮಾಗಿ ಆಡಿದ್ರು. ಸ್ಟಾರ್ಟಿಂಗ್ ಪಾರ್ಟ್ನರ್ಶಿಪ್ ರೋಹಿತ್ ಶರ್ಮಾ ಅವರು ಗಿಲ್ ಜೊತೆ ಆಯಿತು. ಬಟ್ ಮತ್ತೊಮ್ಮೆ ನೀವು ಅಲ್ಲಿ ಇನ್ನೊಂದು ನೋಡಬೇಕು, ಗಿಲ್ಲೋರು ಔಟ್ ಆಗಿದ್ದಕ್ಕೂ ಕಾರಣ ಗ್ಲೆನ್ ಫಿಲಿಪ್ಸ್ ಎಕ್ಸ್ಟ್ರಾಡಿನರಿ ಕ್ಯಾಚ್. ಯಾರು ಇದ್ದಿದ್ರು ಅಲ್ಲಿ ತಗೊಳಕ್ಕೆ ಆಗ್ತತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ 90% ಯಾರಿದ್ದಿದ್ರು ಆಗ್ತಿಲ್ಲ, ಎಕ್ಸ್ಟ್ರಾಡಿನರಿ ಕ್ಯಾಚ್ ತೊಗೊಂಡ್ರು ಗ್ಲೆನ್ ಫಿಲಿಪ್ಸ್ ಅವರು. ಸೊ ಇದು ಆವತ್ತಿನ ದಿನದ ಆಟದ ಬಗ್ಗೆ ವಿಶೇಷ. ಬಟ್ ಯೂಶಲಿ ಇಂಡಿಯಾ ಎಲ್ಲೂ ಇದಾಗ್ದಿರ ನೀಟಾಗಿ ಸೀಮಿತವಾಗಿ ಗೊತ್ತಿದ್ದಂಥ ರನ್ನ ನೀಟಾಗಿ ತಗೊಂಡ್ರು. ಸೊ ಇಲ್ಲಿ ನಾವು ನ್ಯೂಜಿಲೆಂಡ್ ಬಗ್ಗೆ ಮಾತಾಡಬೇಡ. ನ್ಯೂಜಿಲೆಂಡ್ ಕೂಡ ಒನ್ ಆಫ್ ದ ಫೈನೆಸ್ಟ್ ಟೀಮ್ ಅಂತ ನಾನು ಹೇಳ್ಕೊಂಡು ಬರ್ತಾನೆ ಇದೆ. ಟೂರ್ನಮೆಂಟ್ ಫುಲ್ಲೂ ನ್ಯೂಜಿಲೆಂಡ್ ಟಫ್ ಇದೆ ಅಂತ. ಬಟ್ ಅದೇ ರೀತಿಯಲ್ಲಿ ನ್ಯೂಜಿಲೆಂಡ್ ತುಂಬ ಚೆನ್ನಾಗಿ ಆಟ ಆಡಿದ್ದಾರೆ. ಬಟ್ ಅವತ್ತೊಂದು ದಿನ ಕೇನ್ ವಿಲಿಯಮ್ಸನ್ ಆಗಿರ್ಬೋದು, ರಚಿನ್ ರವೀಂದ್ರ ಆಗಿರ್ಬೋದು, ಯಾರನ್ನೂ ಇಂಡಿಯನ್ ಬೌಲರ್ಸ್ ಅಷ್ಟಾಗಿ ಆಡ್ಲಿಕ್ಕೆ ಬಿಡಲಿಲ್ಲ ಅನ್ನೋದು ಇಲ್ಲಿನ ಪ್ಲಸ್ ಪಾಯಿಂಟ್. ಅವತ್ತಲ್ವಾ ಕ್ರಿಕೆಟ್ ಎಲ್ಲರೂ ಪ್ರೊಫೆಷ್ನಲ್ ಕ್ರಿಕೆಟ್ ಆಡೋದ್ರಿಂದ 100% ಎಲ್ಲರೂ ಕೊಡ್ತಾರೆ. ಬಟ್ ಆ ದಿನ, ಆ ಸಮಯ, ಆ ಮೊಮೆಂಟಲ್ಲಿ ಯಾರು ಚೆನ್ನಾಗಿ ಆಡ್ತಾರೆ ಅನ್ನೋದ್ರಿಂದನೇ ಗೇಮ್ಸ್ ಗೆಲ್ಲಕ್ಕೆ ಗೊತ್ತಾಗುತ್ತೆ. ರಿಸಲ್ಟ್ ಅವ್ರ ಫೇವರ್ ಆಗಿ ಬರುತ್ತೆ ಅಷ್ಟೇ. ಸೊ ನ್ಯೂಜಿಲೆಂಡ್ ಅವ್ರದ್ದೇ ಆದಂಥ ಒಂದು ಛಾಪನ್ನು ಮೂಡಿಸ್ಕೊಂಡು ಬಂದು ಇಲ್ಲಿವರೆಗೂ ಫೈನಲ್ಗೆ ಬಂದು ಇಷ್ಟೊಂದು ಚೆನ್ನಾಗಿ ಪರ್ಫಾರ್ಮ್ ಮಾಡಿ, ಬಟ್ ಆದರೂ ಕೂಡ ಮತ್ತೆ ಅವ್ರು ಗೆಲ್ಲಕ್ಕಾಗಲಿಲ್ಲ ಅನ್ನೋದು ಒಂದು ವಿಷಯ. ಆದರೆ ಬಟ್ ಅದು ಬಿಟ್ಟು ಅವ್ರದ್ದೊಂದು ಬೌಲಿಂಗ್ ಯೂನಿಟ್ ಆಗಿರ್ಬೋದು, ಬ್ಯಾಟಿಂಗ್ ಯೂನಿಟ್ ಆಗಿರ್ಬೋದು, ಫೀಲ್ಡಿಂಗ್ ಟೋಟಲ್ ಓವರ್ ಆಲ್ ಫೀಲ್ಡಿಂಗ್ ಯೂನಿಟ್ ಕೂಡ ಭಾಳ ಚೆನ್ನಾಗಿ ಪರ್ಫಾರ್ಮ್ ಮಾಡಿ ಇಲ್ಲಿವರೆಗೂ ಬಂದಿರೋರು. ಬಟ್ ಏನು ಮಾಡೋಕ್ಕಾಗಲ್ಲ, ಟಫ್ ಡೇ. ಬಟ್ ಇದಾಯಿತು. ಸೊ ಇದಿಷ್ಟು ನ್ಯೂಜಿಲೆಂಡ್ ವಿಚಾರ. ನ್ಯೂಜಿಲೆಂಡಲ್ಲಿ ಬ್ಯಾಟಿಂಗ್ ಚೆನ್ನಾಗಿತ್ತು, ಫೀಲ್ಡಿಂಗ್ ಕೂಡ ಚೆನ್ನಾಗಿ ಮಾಡಿದ್ರು. ಸೊ ಅದ್ರ ಮುಖೇನವಾಗಿಯೇ ಅವ್ರು ಫೈನಲ್ವರೆಗೂ ಬರೋಕ್ಕೆ ಸಾಧ್ಯವಾಗಿದ್ದು. ಅದು ಬಿಟ್ಟು ಅವ್ರು ಅಡಿಷ್ನಲ್ಲಿ ನಾನು ಮೊದಲೇ ಹೇಳಿದಾಗೆ ಅವರ ಒಂದು ಬ್ಯಾಟಿಂಗ್ ಮತ್ತು ಬೌಲಿಂಗ್ ಕಾಂಬಿನೇಷನ್, ಯಾಕಂದರೆ ರಚಿನ್ ರವೀಂದ್ರ ಬ್ಯಾಟಿಂಗ್ ಮತ್ತು ಪಾರ್ಟ್ ಟೈಮ್ ಬೌಲರ್ ಆಗಿ ಬೌಲಿಂಗ್ ಮಾಡಿಕೊಡ್ತಾರೆ. ಸೊ ಫಿಲಿಪ್ಸ್ ಮಾಡಿಕೊಡ್ತಾರೆ, ಬ್ರೇಸ್ವೆಲ್ ಮಾಡ್ತಾರೆ. ಸೊ ಈ ಥರ ಆಮೇಲೆ ಮಿಚೆಲ್ ಸ್ಯಾಂಟ್ನರ್ ಕೂಡ ಪ್ರೀಮಿಯಮ್ ಆಗಿ ಮಾಡ್ತಾರೆ. ಸೊ ಈ ಥರ ಎಲ್ಲ ಒಂದಷ್ಟು ಪ್ಲೇಯರ್ಸ್ ಇದ್ದಿದ್ದರಿಂದ ಅವ್ರಿಗೆ ಅಡ್ವಾಂಟೇಜ್. 50 ಓವರ್ ಗೇಮ್ ಅಂತ ಬಂದಾಗ ಲಾಂಗಿಟಿವಿಟಿ ಗೇಮ್ ಅಂತ ಬಂದಾಗ ಇದೆಲ್ಲ ಬೇರೆ ಮಿನಿಮಮ್ ಅಡ್ವಾಂಟೇಜಸ್ ಆಗಿಬಿಡುತ್ತೆ ಒಂದು ತಂಡಕ್ಕೆ. ಸೊ ಇದರಿಂದ ಅವರು ತುಂಬ ಟಫೆಸ್ಟ್ ಯೂನಿಟ್ ಆಗಿ, ಒಂದು ಟಫೆಸ್ಟ್ ಟೀಮ್ ಆಗಿ ಬೆಳಕಿಗೆ ಬಂದರು. ಸೊ ಅದೇ ರೀತಿ ಫೈನಲ್ ಕೂಡ ತಲುಪಿದ್ರು. ಬಟ್ ಆದರೆ ಅದು ಟಫೆಸ್ಟ್ ಪಾರ್ಟ್ ಏನಾಗುತ್ತೆ, ಇಂಡಿಯಾ ಇದ್ದಿದ್ದರಿಂದ, ಇಂಡಿಯಾ ಇಸ್ ಆಲ್ಸೋ ಈಕ್ವಲೆಂಟ್ ಟಫ್ ತಂಡ ಆಗಿರೋದ್ರಿಂದ ಅವತ್ತೊಂದು ದಿನ ಇಂಡಿಯಾ ಗೆದ್ದು ನಾವು ಚಾಂಪಿಯನ್ಸ್ ಆಗ್ತೀವಿ.
ಸೊ ಈಗ ನಮ್ಮ ವಿಚಾರಕ್ಕೆ ಬಂದರೆ, ನಮ್ಮ ತಂಡದ ವಿಚಾರಕ್ಕೆ ಬಂದರೆ, ಇಲ್ಲಿ ಏನು ಅನುಕೂಲ ಆಯಿತು ಅಂದರೆ ಬೌಲಿಂಗ್ ಯೂನಿಟ್ ಸ್ಟ್ರಾಂಗ್ ಇತ್ತು. ಸೊ ಅದ್ರ ತಕ್ಕನಂಗೆ ಬ್ಯಾಟಿಂಗಲ್ಲೂ ಚೆನ್ನಾಗಿ ಎಲ್ಲರೂ ಪರ್ಫಾರ್ಮ್ ಮಾಡಿದ್ರು. ಬಟ್ ಯೂಶಲಿ ಏನಾಗುತ್ತೆ, ಬರೀ ಬ್ಯಾಟಿಂಗ್ ಆಡ್ಬಿಟ್ರೆ ಬೌಲಿಂಗ್ ಆಡಲಿಲ್ಲ ಅಂದರೆ ಇದಾಗ್ಬಿಡುತ್ತೆ, ಅಂದರೆ ತೊಂದರೆ ಆಗಿಬಿಡುತ್ತೆ. ಬಟ್ ಈ ಒಂದು ಟ್ರೋಫಿಯಲ್ಲಿ ಎರಡೂ ಈಕ್ವಲೆಂಟ್ ಆಗಿ ಬಂದಿದ್ದರಿಂದ ಭಾಳ ಒಂದು ಸೇಫೆಸ್ಟ್ ಸೈಡಲ್ಲಿ ನಾವಿದ್ವಿ. ಸೊ ಹಾಗಾಗಿನೇ ಟ್ರೋಫಿ ಕೂಡ ನಾವು ಗೆದ್ವಿ. ಸೊ ಇನ್ನೊಂದು ವಿಚಾರ ಏನು ಹೇಳಬೇಕು ಬ್ಯಾಟಿಂಗ್ ಅಂತ ಬಂದಾಗ, ನಾವಿಲ್ಲಿ ನಂಬರ್ 4 ಮತ್ತು KL ರಾಹುಲ್, ಶ್ರೇಯಸ್ ಅಯ್ಯರ್ ಅವ್ರನ್ನ ಮತ್ತು KL ರಾಹುಲ್ ಅವ್ರನ್ನ ನಾವು ಭಾಳ ಇದು ಮಾಡಬೇಕು, ಭಾಳ ಹೊಗಳ್ಬೇಕು. ಆಮೇಲೆ ಅವ್ರ ಆಟನ ಮೆಚ್ಕೊಬೇಕು. ಬಿಕಾಸ್ ಏನಂತಾರೆ, ಎಲೆ ಮರೆ ಕಾಯ್ತಾರೆ, ಇವ್ರು ಇದ್ದೋಗ್ಬಿಟ್ರು. ಬಿಕಾಸ್ ಹಿಂದೆನೇ ಇದ್ದಿದ್ದರಿಂದ ಗೊತ್ತಾಗ್ಲಿಲ್ಲ ಅವ್ರ ಪರ್ಫಾರ್ಮೆನ್ಸ್. ನೋಡಿ, ರಾಹುಲ್ ನಾಟ್ ಔಟ್, ಆಮೇಲೆ ಶ್ರೇಯಸ್ ಅವ್ರು ಕೂಡ ಒಳ್ಳೆ ಇನ್ನಿಂಗ್ಸ್ ಆಡಿ, ಇಲ್ಲಿ ಏನು ಬ್ಯಾಕ್ ಎಂಡ್, ಇವಾಗ ಏನು ನಾವು ಮಿಡ್ಲ್ ಆರ್ಡರ್ ಅಂತ ಏನು ಹೇಳ್ತೀವಿ, ಮಿಡ್ಲ್ ಆಫ್ ದ ಇನ್ನಿಂಗ್ಸ್ ಅಂತ ನಾವೇನು ಮಾತಾಡ್ತೀವಿ, 50 ಓವರಲ್ಲಿ ಮಿಡ್ಲ್ ಇನ್ನಿಂಗ್ಸಲ್ಲಿ ಇವರು ಇಬ್ಬರು ಚೆನ್ನಾಗಿ ಇನ್ನಿಂಗ್ಸ್ ಕಟ್ಕೊಟ್ರು. ಆಮೇಲೆ ನಿಮ್ಮ ಬೌಲಿಂಗ್ ಯೂನಿಟ್ ಬಂದಾಗ ಶಮಿ ಅವ್ರಿಗೂ ಪಾಪ ಇದೆ ಅನ್ಸುತ್ತೆ, ಫಸ್ಟ್ ಅವರು ಒಂದು 10 ರಿಂದ 11 ವರ್ಷ ಕೆರಿಯರಲ್ಲಿ ಫಸ್ಟ್ ICC ಟೈಟಲ್ ಅವ್ರಿಗೆ. ರಾಹುಲ್ಗೂ ಕೂಡ ಫಸ್ಟ್ ಇದು. ಸೊ ಕೊಹ್ಲಿ ಅವ್ರಿಗೆ 2ನೇದು, ಆಮೇಲೆ ಕೊಹ್ಲಿ ಅವ್ರಿಗೆ 2ನೇದು ಇದು 2013 ಆದಮೇಲೆ ಇದು 2ನೇ ಚಾಂಪಿಯನ್ಸ್ ಟ್ರೋಫಿ. ಅಲ್ಲಿ ಇನ್ನೊಂದೇನಂತಾರೆ, ಅನ್ಬೀಟನ್ ಚಾಂಪಿಯನ್ಸ್ ಟ್ರೋಫಿನ ಇದುವರೆಗೂ ಇಂಡಿಯಾ 2 ಸಲ ಗೆದ್ದಿದೆ. 2013 ಕೂಡ ಅನ್ಬೀಟನ್ ಆಗಿದ್ವಿ ನಾವು, ಈಗ 2025 ಕೂಡ ಅನ್ಬೀಟನ್ ಆಗಿದ್ದೀವಿ. ಸೊ ಅನ್ಬೀಟನ್ ಆಗಿ ಒಂದು ತಂಡ ಒಂದೇ ಒಂದು ಮ್ಯಾಚ್ ಸೋಲ್ದಿರೋ ಒಂದು ಟ್ರೋಫಿ ಗೆಲ್ಲುತ್ತೆ ಅಂದರೆ ಅದು ಎಷ್ಟು ಸ್ಟ್ರಾಂಗ್ ಆಗಿರಬೇಕು ಲೆಕ್ಕ ಹಾಕಿ ನೀವು. ಸೊ ಆ ಥರ ಒಂದು ಹೆಮ್ಮೆ ಈ ಚಾಂಪಿಯನ್ಸ್ ಟ್ರೋಫಿ ನಮ್ಮ ಇಂಡಿಯಾಗೆ. ಬಟ್ ಓವರ್ ಆಲ್ ತುಂಬ ಚೆನ್ನಾಗಿತ್ತು. ರೋಹಿತ್ ಶರ್ಮಾ ಅವ್ರ ನಾಯಕತ್ವ, ಮತ್ತೊಮ್ಮೆ ನಾವು ನಾಯಕತ್ವದ ಬಗ್ಗೆ ಮಾತಾಡಲೇಬೇಕು. ಬ್ರಿಲಿಯಂಟ್ ಮ್ಯಾನ್, ಎಕ್ಸಲೆಂಟ್ ಆಗಿ ತಗೊಂಡ್ಬಂದಿದ್ದಾರೆ. ವೈಟ್ ಬಾಲ್ ಕ್ರಿಕೆಟಿಂಗ್ ಇವಾಗ ನೀವು ತೆಗೆದು ನೋಡ್ಬಿಟ್ರೆ, ವೈಟ್ ಬಾಲ್ ಕ್ರಿಕೆಟಲ್ಲಿ ರೋಹಿತ್ ಶರ್ಮಾ ಒನ್ ಆಫ್ ದ ಫೈನೆಸ್ಟ್ ಕ್ಯಾಪ್ಟನ್ಸ್ ಆಗ್ಬಿಡ್ತಾರೆ ಈಗ. ಸೊ ಅದೇ ವರ್ಲ್ಡ್ ಕಪ್ ಒಂದು ಗೆದ್ಬಿಟ್ಟಿದ್ರೆ ಸರಾಸರಿ ಅವ್ರು ಆಡಿದಂಥ ಎಲ್ಲಾನು ಗೆದ್ಬಿಟ್ಟಂಗೆ ಆಗ್ತಾ ಇತ್ತು. ಟೆಸ್ಟಲ್ಲೂ ಕೂಡ ಟೆಸ್ಟ್ ಚಾಂಪಿಯನ್ಶಿಪ್ಗೆ ಫೈನಲ್ ಬಂದಿದ್ದಾರೆ. ಸೊ ರೋಹಿತ್ ಶರ್ಮಾ ಮ್ಯಾನೇಜ್ಮೆಂಟ್ ಅಂತ ಏನು ಹೇಳ್ತೀವಿ, ಲಿಟ್ರಲಿ ಪ್ಲೇಯರ್ಸ್ ಒಂದು ಮ್ಯಾನೇಜಿಂಗಲ್ಲಿ ಅವರೊಂದು ಸ್ಕಿಲ್ ಬಗ್ಗೆ ರೋಹಿತ್ ಶರ್ಮಾ ಭಾಳ ನಾಲೆಡ್ಜ್ ಇದೆ. ಅಷ್ಟು ಈಸಿಯಾಗಿ ಆಗಲ್ಲ, ಬಟ್ ಇವ್ರಿಗೆ ತುಂಬ ನಾಲೆಡ್ಜ್ ಇದೆ ಕ್ಯಾಪ್ಟನ್ಸಿಯಲ್ಲಿ. ಸೊ ಇದು ಒಂದು ಒಳ್ಳೆ ಪಾಯಿಂಟು. ಕೊಹ್ಲಿ ಅವ್ರಿಗೆ ಮತ್ತೊಮ್ಮೆ ಇನ್ನೊಂದು ICC ಟ್ರೋಫಿ. ಸೊ ಓವರ್ ಆಲ್ ತುಂಬ ಖುಷಿ ಆಗುತ್ತೆ ಈ ವಿಚಾರ ಮಾತಾಡ್ಬೇಕು. ಯಾಕಂದರೆ ಒಂದು ಚಾಂಪಿಯನ್ಸ್ ಒಂದು ತಂಡವಾಗಿ ಒಂದು ಗೆಲ್ಲಬೇಕು ಅಂದರೆ ಭಾಳ ಒಂದು ಎಫರ್ಟ್ ಬೇಕು, ಟೀಮ್ ಎಫರ್ಟ್. ಓವರ್ ಆಲ್ ಟೀಮ್ ಎಫರ್ಟ್ ಕಾಣಿಸ್ತಾ ಇತ್ತು. ತುಂಬ ಖುಷಿ ಆಯಿತು. ಗೆದ್ಮೇಲಂತೂ ಸಂಭ್ರಮ ನೀವೇ ನೋಡಿದ್ದೀರ. ಗಂಗೂಲಿ ಅಂತೀನಿ, ಸುನಿಲ್ ಗವಾಸ್ಕರ್ ಅವರು ಕೂಡ ಕುಣಿತಾ ಇದ್ರು, ಆ್ಯಕ್ಚುಲಿ ಆರಾಮಾಗಿ ಡ್ಯಾನ್ಸ್ ಮಾಡ್ತಾಯಿದ್ರು. ಸೊ ಇದೆಲ್ಲ ಒಳ್ಳೆ ಖುಷಿ ಆಗುತ್ತೆ. ಸೊ ಇದು ಎಲ್ಲ ಪ್ಲೇಯರ್ಸ್ಗೂ ಒಂದು ಉತ್ತಮವಾದಂಥ ಕಾನ್ಫಿಡೆನ್ಸ್ ತಂದುಕೊಡುತ್ತೆ, ತುಂಬ ಕಾನ್ಫಿಡೆನ್ಸ್. ಅದರಲ್ಲೂ ರಾಹುಲ್ ಅಂತವ್ರಿಗೆ, ಅಯ್ಯರ್ ಅಂತವ್ರಿಗೆ, ಶುಭ್ಮನ್ ಗಿಲ್ ಅಂತವ್ರಿಗೆ, ಅವರೆಲ್ಲ ಯಂಗರ್ ಜನ್ರೇಷನ್. ರಾಹುಲ್ ಬಿಡಿ ಸ್ವಲ್ಪ ಲೆಟ್ರಲ್ ಸ್ಟೇಜ್ ಆಯಿತು, ಬಟ್ ಆದ್ರೂ ಗಿಲ್ಗೆ, ಅಯ್ಯರ್ಗೆ ಎಲ್ಲ ಒಳ್ಳೆ ಇದು. ವರುಣ್ ಚಕ್ರವರ್ತಿ ನೋಡಿ ಮ್ಯಾಚ್ ವಿನ್ನರ್ ಆಗಿಬಿಟ್ರು. ಸೊ ಈ ಥರ ಎಲ್ಲ ಒಂದು ವಿಶೇಷಗಳ ಜೊತೆ ಹಾಗೆ ವರುಣ್ ಚಕ್ರವರ್ತಿ ಅವರು ಮತ್ತು ಎಲ್ಲ ಯಂಗರ್ ಜನ್ರೇಷನ್ ಪ್ಲೇಯರ್ಸ್ಗೂ ಒಳ್ಳೆ ಒಂದು ಟ್ರಾಫಿ. ಸೊ ಇದು ತುಂಬ ಕಾನ್ಫಿಡೆನ್ಸ್ ತಂದುಕೊಡುತ್ತೆ ಒಳ್ಳೆ ಯಂಗರ್ ಜನ್ರೇಷನ್ ಪ್ಲೇಯರ್ಸ್ಗೆ. ಸೊ ಇದಿಷ್ಟು ಇವತ್ತಿನ ಏನದು ICC ಚಾಂಪಿಯನ್ಸ್ ಟ್ರೋಫಿಯ ವಿಶೇಷ. ಮುಂದೆ ಬರ್ತಕ್ಕಂಥ ನಮ್ಮ IPL ಅಲ್ಲಿ ನಮ್ಮ ತಂಡ RCB ಆಗಿರೋದ್ರಿಂದ RCB ಬಗ್ಗೆ ಭಾಳಷ್ಟು ಮಾತಾಡೋದಿದೆ, ಭಾಳಷ್ಟು ಮಾತಾಡೋಣ. ಹಾಗೆ ರಜಿತ್ ಪಟಿದಾರ್ ಅವರ ಒಂದು ನಾಯಕತ್ವ ಹೇಗಿರುತ್ತೆ, ಅವರ ನಾಯಕತ್ವದ ಚಾಲೆಂಜಸ್ಗಳೇನು, ಮತ್ತು ಅವರು ಇದನ್ನು ಎಷ್ಟು ಸೂಟಬಲ್ ಅಂತ ಕೂಡ ಮಾತಾಡೋಣ. ಸೊ RCBಯ 14 ಪಂದ್ಯಗಳೇನಿರುತ್ತೆ, 14 ಪಂದ್ಯಗಳು ಕೂಡ ನನ್ನ ಒಂದು ಇದು ಪೋಸ್ಟ್ ಮ್ಯಾಚ್ ಹಾಗೂ ಪ್ರೀ ಮ್ಯಾಚ್ ಎರಡರಲ್ಲಿ ಯಾವುದಾದ್ರೂ ಒಂದನ್ನು ವಿಷಯನ ಆಯ್ದುಕೊಂಡು ಮಾಡೋಣ ಅಂತ ಹೇಳ್ತಾ ಇವತ್ತಿನ ವಿಶೇಷವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮತ್ತು ಕಮೆಂಟ್ ಮಾಡೋದನ್ನು ಯಾವುದೇ ಕಾರಣಕ್ಕೆ ಮಾಡಬೇಡಿ. ಟಾಟಾ, ಬೈ ಬೈ.